ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ತುಂಬಿದ ಸಂಭ್ರಮ. ಆದರೆ ಈ ಸಂಭ್ರಮದ ಕ್ಷಣದಲ್ಲೇನೆ ನಾನಾ ರೀತಿಯ ಚರ್ಚೆ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಶೋಕ್ ಪಟ್ಟಣ್ ಬಹಳ ತಿಂಗಳ ಹಿಂದೆನೇ ಹೇಳಿಬಿಟ್ಟಿದ್ರು, ಲೋಕಸಭಾ ಚುನಾವಣೆ ಆದಮೇಲೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ನಮ್ಮನ್ನೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರೇ ಭರವಸೆ ಕೊಟ್ಬಿಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ. ಆಗ ಇಲ್ಲ ಹೀಗೆಲ್ಲ ಪ್ರಸ್ತಾವವೇ ಇಲ್ಲ ಅಂತ ಹೇಳಿ ಅಲ್ಲಗಳೆದಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ. ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿದೆ, ಇನ್ನೇನು ಫಲಿತಾಂಶದ ನಿರೀಕ್ಷೆಯಲ್ಲಿರೋ ಸಂದರ್ಭದಲ್ಲೇ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಸಂಪುಟ ಪುನಾರಚನೆ ಆಗತ್ತೆ ಅನ್ನೋ ಹೇಳಿಕೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ಅಂತ ಯಾವುದೇ ಚಿಂತನೆ ಕೂಡ ಸರ್ಕಾರದ ಮುಂದಿಲ್ಲ, ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಸುದ್ದಿಗಳು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಿಂದಲೇ ಈ ರೀತಿಯಾದ ಸುದ್ದಿ ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಅರಸೀಕೆರೆ ಶಾಸಕರು KM ಶಿವಲಿಂಗೇಗೌಡರು ನಾನ್ ಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದವರಂತೆ ಮಾತನಾಡ್ತಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಪುನರ್ರಚನೆ ಆದರೆ ನನಗೆ ಒಂದು ಸ್ಥಾನನ ಹಾಸನ ಜಿಲ್ಲೆಗೆ ಕೊಟ್ಟಿಲ್ಲ, ಕೊಡ್ತೀವಿ ಅಂತಕ್ಕಂಥ ಭರವಸೆ ಇದೆ. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಕೊಟ್ಟಿದ್ದಾರೆ. ಭರವಸೆ ಅಲ್ಲ, ಎಲ್ಲರೂ ಕೊಟ್ಟಿದ್ದಾರೆ, ಒಟ್ಟು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ. ಪಾರ್ಟಿ, CM DCM ಎಲ್ಲರೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ತುಂಬಿದ ಸಂಭ್ರಮ. ಆದರೆ ಈ ಸಂಭ್ರಮದ ಕ್ಷಣದಲ್ಲೇನೆ ನಾನಾ ರೀತಿಯ ಚರ್ಚೆ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಶೋಕ್ ಪಟ್ಟಣ್ ಬಹಳ ತಿಂಗಳ ಹಿಂದೆನೇ ಹೇಳಿಬಿಟ್ಟಿದ್ರು, ಲೋಕಸಭಾ ಚುನಾವಣೆ ಆದಮೇಲೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ನಮ್ಮನ್ನೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರೇ ಭರವಸೆ ಕೊಟ್ಬಿಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ. ಆಗ ಇಲ್ಲ ಹೀಗೆಲ್ಲ ಪ್ರಸ್ತಾವವೇ ಇಲ್ಲ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳಿ ಅಲ್ಲಗಳೆದಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ. ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿದೆ, ಇನ್ನೇನು ಫಲಿತಾಂಶದ ನಿರೀಕ್ಷೆಯಲ್ಲಿರೋ ಸಂದರ್ಭದಲ್ಲೇ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಸಂಪುಟ ಪುನಾರಚನೆ ಆಗತ್ತೆ ಅನ್ನೋ ಹೇಳಿಕೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ಅಂತ ಯಾವುದೇ ಚಿಂತನೆ ಕೂಡ ಸರ್ಕಾರದ ಮುಂದಿಲ್ಲ, ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಸುದ್ದಿಗಳು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಿಂದಲೇ ಈ ರೀತಿಯಾದ ಸುದ್ದಿ ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಅರಸೀಕೆರೆ ಶಾಸಕರು KM ಶಿವಲಿಂಗೇಗೌಡರು ನಾನ್ ಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದವರಂತೆ ಮಾತನಾಡ್ತಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಪುನರ್ರಚನೆ ಆದರೆ ನನಗೆ ಒಂದು ಸ್ಥಾನನ ಹಾಸನ ಜಿಲ್ಲೆಗೆ ಕೊಟ್ಟಿಲ್ಲ, ಕೊಡ್ತೀವಿ ಅಂತಕ್ಕಂಥ ಭರವಸೆ ಇದೆ. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಕೊಟ್ಟಿದ್ದಾರೆ. ಭರವಸೆ ಅಲ್ಲ, ಎಲ್ಲರೂ ಕೊಟ್ಟಿದ್ದಾರೆ, ಒಟ್ಟು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ. ಪಾರ್ಟಿ, CM DCM ಎಲ್ಲರೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ತುಂಬಿದ ಸಂಭ್ರಮ. ಆದರೆ ಈ ಸಂಭ್ರಮದ ಕ್ಷಣದಲ್ಲೇನೆ ನಾನಾ ರೀತಿಯ ಚರ್ಚೆ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಶೋಕ್ ಪಟ್ಟಣ್ ಬಹಳ ತಿಂಗಳ ಹಿಂದೆನೇ ಹೇಳಿಬಿಟ್ಟಿದ್ರು, ಲೋಕಸಭಾ ಚುನಾವಣೆ ಆದಮೇಲೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ನಮ್ಮನ್ನೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರೇ ಭರವಸೆ ಕೊಟ್ಬಿಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ. ಆಗ ಇಲ್ಲ ಹೀಗೆಲ್ಲ ಪ್ರಸ್ತಾವವೇ ಇಲ್ಲ ಅಂತ ಹೇಳಿ ಅಲ್ಲಗಳೆದಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ. ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿದೆ, ಇನ್ನೇನು ಫಲಿತಾಂಶದ ನಿರೀಕ್ಷೆಯಲ್ಲಿರೋ ಸಂದರ್ಭದಲ್ಲೇ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಸಂಪುಟ ಪುನಾರಚನೆ ಆಗತ್ತೆ ಅನ್ನೋ ಹೇಳಿಕೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ಅಂತ ಯಾವುದೇ ಚಿಂತನೆ ಕೂಡ ಸರ್ಕಾರದ ಮುಂದಿಲ್ಲ, ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಸುದ್ದಿಗಳು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಿಂದಲೇ ಈ ರೀತಿಯಾದ ಸುದ್ದಿ ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಅರಸೀಕೆರೆ ಶಾಸಕರು KM ಶಿವಲಿಂಗೇಗೌಡರು ನಾನ್ ಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದವರಂತೆ ಮಾತನಾಡ್ತಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಪುನರ್ರಚನೆ ಆದರೆ ನನಗೆ ಒಂದು ಸ್ಥಾನನ ಹಾಸನ ಜಿಲ್ಲೆಗೆ ಕೊಟ್ಟಿಲ್ಲ, ಕೊಡ್ತೀವಿ ಅಂತಕ್ಕಂಥ ಭರವಸೆ ಇದೆ.
ಭರವಸೆ ಕೊಟ್ಟಿದ್ದಾರೆ ಸರ್ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಸೇಮ್ ಡಿ ಸಿ ಎಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಒಟ್ಟು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ. ಪಾರ್ಟಿ, CM, DCM ಎಲ್ಲರೂ ಕೊಟ್ಟಿದ್ದಾರೆ.